ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಾಗರ ಚೌತಿ ಆಯ್ತು, ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ರ ಮನೆಯೊಳಗೂ ಸಡಗರವೋ ಸಡಗರ, ಹಬ್ಬದ ವಾತಾವರಣ ಅಷ್ಟು ಚಂದ. ಯಾಕಂದ್ರೆ ಸ್ವೀಟ್ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ನೈವೇದ್ಯ ಎಲ್ಲ 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 ಇರ್ತದೆ. ಹಾಗಾಗಿ ಇನ್ನೂ ಒಂದು ಅದು ಹಬ್ಬದ ವಾತಾವರಣನೇ ಬೇರೆ ಇರ್ತದೆ, ಹೌದಿಲ್ರಿ? ನಿನ್ನೆ ನೋಡ್ರಿ, ನಾಗಪ್ಪ ಒಳಗೆ ಬರೋ ನಾಗಪ್ಪನ್ನ ತೆಗೆದ್ವಿ. ಇವತ್ತು ಹೊರಗೆ ಹೋಗು ನಾಗಪ್ಪ. ಇವತ್ತೆಲ್ಲ ಏನು ಅಡಿಗೆ ಗಿಡಿಗೆ ಎಲ್ಲ ಮಾಡ್ತೀವಿ, ಎಲ್ಲ ಊಟ ಮಾಡಿ ನೈವೇದ್ಯ ಊಟ ಎಲ್ಲ ಮಾಡಿ ನಾಗಪ್ಪ ಹೊರಗೆ ಹೋಗ್ತಾನೆ ನೋಡ್ರಿ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಸಣ್ಣವರಿದ್ದಾಗ ನಾಗಪ್ಪನ ತೆಗಿತಿದ್ವಲ್ರಿ, ನಮ್ಮ ಅಪ್ಪ ಹೇಳ್ತಿದ್ರು, ಎಷ್ಟು ನಾಗಪ್ಪನ ತೆಗ್ದಿರಿ ಒಳಗೆ ಬರೋದು ನೆಕ್ಸ್ಟ್ ಡೇ ಅಷ್ಟ ಹಾಕ್ರಿ. ಯಾಕಂದ್ರೆ ಕಡಿಮೆ ಹಾಕಿದ್ರಿ ಅಂದ್ರೆ ಮತ್ತು ಅವು ನಾಗಪ್ಪ ಎಕ್ಸ್ಟ್ರಾ ಇದ್ದದ್ದು ನೀವು ಏನು ಹಿಂದಿನ ದಿವಸ ಜಾಸ್ತಿ ತೆಗ್ದಿರ್ತಿರಲ್ಲ, ಮೊದಲನೇ ದಿವಸ ಅವು ಮನೆ ಒಳಗೆ ಉಳ್ಕೊಂಡಿರ್ತಾವಂತ ಹೇಳಿ. ಹಾಗಾಗಿ ನಾವು ಸಣ್ಣವ್ರಿದ್ದಾಗ ರೀ ನಾಗಪ್ಪನೇನು ತೆಗಿತಿದ್ವಲ್ಲ, ಮನೆ ಹೊರಗಿನಿಂದ ಮನೆ ಒಳಗೆ ಬರೋ ತನಕ ನಾಗಪ್ಪನ ಬೇರೆ 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 ಅಂದ್ರೆ ಒಂದು 8-10 ಒಂದು 12-13 ತನಕನೂ ಆಗಿರ್ತಿದ್ದು. ಅವನಿಗೆ ಎಣಿಸಿ ಒಂದು ಕಡೆ ಬರೆದು ಇಡ್ತಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಅವನ್ನ ಹಾಕ್ತಿದ್ದೀವಿ ನೋಡ್ರಿ. ಈ ಥರ ಏನೋ ನೆನಪಾಗ್ತದೆ. ಮತ್ತು ಇವತ್ತು ನಾಗರ ಪಂಚಮಿ. ನಮ್ಮ ಮನೆ ನಿನ್ನೆ ನಾಗಪ್ಪನ ಮಾಡಿದ್ದು ವಿಡಿಯೋನ ಅದನ್ನು ಬೇರೆನೇ ಹಾಕಿದ್ದೆ. ಅದೇ ನಾಗಪ್ಪ ಇವತ್ತು ಮಣ್ಣಿನ ನಾಗಪ್ಪಗೆ ಹಾಲು ಎರಿಯೋದು ನೋಡ್ರಿ. ಇವತ್ತು ನೋಡ್ರಿ ನಾಗರ ಪಂಚಮಿ. ಆ್ಯಕ್ಚುಲಿ ನನಗೆ ನನ್ನ 2 ಮಕ್ಕಳಿಗೂ ಸೂಟಿ ಅದ, ಆದ್ರೆ ನಮ್ಮ ಮನೆಯವ್ರಿಗೆ ಸೂಟಿನ ಇಲ್ರಿ. ಅವರು ಹೇಳಿದರು, ನಾಳೆ ನಂದಂತೂ ಸೂಟಿ ಇಲ್ಲ, ಲಘೂನೇ ಮುಗಿಸ್ಬೇಕು ಒಟ್ಟು ಅಡುಗೆ. 9:15ಕ್ಕೆ ನಾನು ಮನೆಗೆ ಬಿಡ್ತೀನಿ. ಆ್ಯಕ್ಚುಲಿ ಅವ್ರು ಡೈಲಿ 9ಕ್ಕೆ ಹೋಗ್ತಾರೆ. 15 ನಿಮಿಷ ನಮಗೆ ಜಾಸ್ತಿ ಕೊಟ್ಟಾರ್ರಿ. ಹಾಗಾಗಿ 15 ನಿಮಿಷ ಜಾಸ್ತಿ ಅದ ಅಂತ ತಿಳ್ಕೊಂಡು ಎಲ್ಲಾನೇ ಸೇಮ್ ನೋಡ್ರಿ, ದಿನದ ಥರನೇ. ಅಂದ್ರೆ ಯಾವುದೂ ಏನು ಲೇಟ್ ಆಗಿಲ್ಲ, ಎಲ್ಲ ಲಘೂನೇ ಆಗಿಬಿಡ್ತು. ಕರೆಕ್ಟ್ 9 ಅನ್ನೋದಕ್ಕೆ ನಮ್ದು ಅಡುಗೆ ಎಲ್ಲ ಮುಗಿಸಿದೆ ರೀ. ಭಾಳ ಸಿಂಪಲ್ ಆದ ಅಡುಗೆ. ಮತ್ತು ಇವತ್ತಿನ ದಿವಸ ಏನು ಹೆಚ್ಚೋದು ಕೊಚ್ಚೋದು ಇವು ಏನೂ ಮಾಡಬಾರ್ದು. ಹೆಚ್ಚೋದು ಕರಿಯೋದು ಮಾಡಂಗಿಲ್ಲ. ಹಾಗಾಗಿ ನಿನ್ನಿನ ದಿವಸನೇ ಬೀನ್ಸ್ ಪಲ್ಯ ತಂದಿದ್ವಿ. ಬೀನ್ಸ್ ಏನದ ಹೆಚ್ಚಿ ಇಟ್ಕೊಂಡಿದ್ದೆ. ಮತ್ತು ನಾ ರಥದ ಅಡುಗೆ ಮಾಡ್ಲಿಕ್ಕತ್ತಿಲ್ರೆ, ನಾರ್ಮಲ್ ಅಡುಗೆನೇ. ನನ್ನ ಮಕ್ಳು ಯಾವಾಗಾರ ಒಂದು ಸರಿ ಮಾಡವ, ನಮಗೆ ದಿನನಿತ್ಯ ಅಂದ್ರೆ ತಿನ್ಲಿಕ್ಕೆ ಆಗಂಗಿಲ್ಲ. ಮತ್ತು 2 ದಿವ್ಸಕ್ಕೊಂದು ಹಬ್ಬ ಬಂದೇ ಬರ್ತಾವೆ. ಹಾಗಾಗಿ ಹೀಟ್ ಆಗ್ತದೆ ರೀ ಬಾಡಿ. ಅದು ಮನೆಯೊಳಗಿರೋರಿಗೆ ನಾರ್ಮಲಾಗಿ ನಡೀತದೆ. ಒಂದು ಈಗೇನದ ಮಕ್ಕಳೆಲ್ಲ ಅಷ್ಟೊಂದು ಇಷ್ಟಪಡಂಗಿಲ್ಲ. ಅದು ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ಖರೆ, ಆದರೆ ಯಾವತ್ತು ಅಂತಂದ್ರೆ ಅಷ್ಟೊಂದು ಇದು ಅಲ್ಲ ಅಂತ ತಿಳ್ಕೊಂಡು ಇವತ್ತೇನದ ನಾನು ನಿನ್ನೆ ರಾತ್ರಿ ಎಲ್ಲ ಬೀನ್ಸ್ ಪಲ್ಯ ಮತ್ತು ಏನೇನು ಪಲ್ಯ ಹೆಚ್ಚಿಟ್ಕೋಬೇಕು ನಿನ್ನೆನೇ ಹೆಚ್ಚಿಟ್ಕೊಂಡಿದ್ದೆ. ಇವತ್ತೇನದ ಬೀನ್ಸ್ ಪಲ್ಯ ಮಾಡಿದೆ. ಹಾಗೆ ಹೂರ್ಣಕ್ಕೆ ಇವತ್ತು ಕುದಿಸಿದ ಕಡುಬು, ನಾಗರ ಪಂಚಮಿಗೆ ಕುದಿಸಿದ ಕಡುಬೆ ಇರ್ತದೆ. ಹಾಗೆ ಗಣಪತಿಗೂ ಕುದಿಸಿದ ಕಡುಬು ಮತ್ತು ಕರಿಗಡುಬು ಎರಡೂ ಇರ್ತಾವೆ. ಮತ್ತು ಹೂರ್ಣಕ್ಕೆ ಹಾಕೀವಿ ಅಂದ್ರೆ ಕಟ್ಟಿನ ಸಾರು ಇಳಿಲಿಕ್ಕೆ ಬೇಕು. ಈಗೇನದ ಹೂರ್ಣ ರುಬ್ಬಿ ತಗೊಂಡ್ಬಿಡ್ತೀನಿ ರೀ. ಹೂರ್ಣ ರುಬ್ಬಿ ತೆಗದೆ ಅಂತಂದ್ರೆ ಇನ್ನು ಕಡುಬು ಒಂದು ಮಾಡಿದೆ ಅಂದರೆ ಇವತ್ತೇನು ಭಾಳ ಅಡುಗೆ ಮಾಡಿಲ್ರಿ. ಕಡ್ಲಿಬೇಳೆ ನೋಡ್ರಿ, ಕುದಿಲಿಕ್ಕೆ ಹಾಕಬೇಕಾದ್ರೆ ಕಡ್ಲಿಬೇಳೆ ಒಂದಿಷ್ಟು ನೆನೆ ಹಾಕಿದ್ದೆ. ಅದು ಕೋಸಂಬರಿ ಮತ್ತು ಚಟ್ನಿ ಎರಡೂ ಆಗ್ತದಂತ ಹೇಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಚಟ್ನಿ ಮತ್ತು ಕೋಸಂಬರಿ ಎರಡೂ ಒಟ್ಟಿಗೆ ಇಳಿಸ್ಬಿಡ್ತೀನಿ. ಮತ್ತು ಕಡುಬು ಆಯಿತು ಅಂದರೆ ಇಷ್ಟ ನೋಡ್ರಿ. ಅಡುಗೆ ಏನೂ ಭಾಳ ಮಾಡಿಲ್ಲ. ಮತ್ತು ನವಣಕ್ಕಿ ಅನ್ನ ಮತ್ತು ವೈಟ್ ರೈಸ್ ಅದಿಷ್ಟು ಅನ್ನ ಮಾಡೀನಿ. ನೈವೇದ್ಯಕ್ಕೆ ಅದು ಬೇಕೇ ಬೇಕು ಅಂಥೇಳಿ ಇಷ್ಟು ಅಡುಗೆ ಆದ್ರೆ ಮುಗೀತು. ನಿಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಹೂರ್ಣ ರುಬ್ಕೊಳ್ಕತ್ತೀನಿ ರೀ. ಭಾಳ ಅಂದ್ರೆ ಒಂದು 5 ನಿಮಿಷನ್ಯಾಗ ಹೂರ್ಣ ರುಬ್ಬಿ ತೆಗೆದ್ಬಿಡ್ತೀನಿ ನೋಡ್ರಿ. ನನಗೆ ಮಿಕ್ಸರ್ಗಿಂತ ಇದೇ ಭಾಳ ಸರಳ ಅನ್ಸದ್ರಿ. ಹಿಂಗೆ ಸ್ವಲ್ಪೇ ಹೂರ್ಣಕ್ಕೆ ಹಾಕಿದಾಗ ಮೊನ್ನೆ ಹಾಕಿದ್ದೆ ನೋಡ್ರಿ. ಬರೀ ಆರತಿ ಪೂರ್ತಿ ಅಷ್ಟೇ ಹೂರ್ಣ ಮಾಡಬೇಕು ಅಂದಾಗ ಅವಾಗಿಂದ ಸ್ವಲ್ಪ ಮಿಕ್ಸಿಗೆ ಹಾಕಿ ತಕ್ಕೊಂಡೆ. ಆದ್ರೆ ಅಡುಗೆ ಎಲ್ಲ ಮಾಡ್ಬೇಕಂದ್ರೆ ಭಾಳಷ್ಟು ಹೂರ್ಣ ಬೇಕಾಗ್ತದಲ್ಲ. ನನಗೆ ಕಲ್ಲೊಳಗೆ ರುಬ್ಲಿಕ್ಕೆ ಸೇರ್ತದೆ. ಮತ್ತು ಕಲ್ಲೊಳಗೆ ರುಬ್ಬಿದ್ದೂ ಅಷ್ಟು ಟೇಸ್ಟ್ ಆಗ್ತದೆ. ಹಾಗಾಗಿ ಇದ್ರೊಳಗೆ ರುಬ್ಕೋತೀನಿ. ಟೈಮು ಭಾಳ ಇಡಂಗಿಲ್ಲ, 5 ನಿಮಿಷನಾಗ ಎಲ್ಲ ಹೂರ್ಣ ಆಗ್ತದ್ರಿ. ಹಾಗಾಗಿ ಕಲ್ಲೊಳಗೆ ರುಬ್ಬಿ ತಕ್ಕೊಳಕತ್ತೀನಿ ನೋಡ್ರಿ. ಇಷ್ಟ ಆಯ್ತ್ರ್ಯಾ?
ಇನ್ನೂ ಒಂದು ಪಾಯಸ ಒಂದು ಮಾಡ್ಲಿಕತ್ತೀನಿ. ನವಣಕ್ಕಿ ಪಾಯಸನೇ ಮಾಡ್ಲಿಕತ್ತೀನಿ. ಅದರೊಳಗೆ ಬೆಲ್ಲ ಹಾಕಿ ಕುದಿಸಿದೆ. ನವಣಕ್ಕಿ ಪಾಯಸ ಆಯ್ತು, ನವಣಕ್ಕಿ ಅನ್ನ ಆಯ್ತು, ಕಟ್ಟಿನ ಸಾರು ಆಯಿತು, ವೈಟ್ ರೈಸ್ ಎಲ್ಲನೂ ಇಳಿತು. ಹಾಗೆ ಹೋಲ್ಸೇಲ್ ಒಗ್ಗರಣೆ ಮಾಡಿ ಎಲ್ಲದಕ್ಕೂ ಅಂದರೆ ಚಟ್ನಿ ಮತ್ತು ಸಾರು ಎರಡಕ್ಕೂ ಒಗ್ಗರಣೆ ಕೊಟ್ಟು ಒಂದಿಷ್ಟು ಒಗ್ಗರಣೆ ಇಟ್ಟೀನಿ. ಅದು ನೈವೇದ್ಯ ಎಲ್ಲ ಆದಮೇಲೆ ಬಿಳಿ ರೈಸ್ ಏನದಲ್ಲ ಹಾಕಿ ಕಲಿಸ್ಬಿಡ್ತೀನಿ. ಚಿತ್ರಾನ್ನ ನಮ್ಮ ಮನೆಯವರು ಡಬ್ಬಿ ಕಟ್ಕೊಂಡು ಹೋಗ್ತಾರೆ. ಇಷ್ಟದ ನೋಡ್ರಿ ಇವತ್ತಿನ ಸಿಂಪಲ್ ಅಡುಗೆ. ಆದ್ರೆ ಭಾಳ ಫಾಸ್ಟ್ ಆಗ್ಯದಲ್ರಿ, ಖುಷಿ ಆಗ್ಯದ. ಇಲ್ಲ ಅಂದ್ರೆ ಹಬ್ಬದ ಅಡುಗೆ ಅಂದ್ರೆ ಸೂಟಿ 4 ಜನದ್ದು ಸೂಟಿ ಇತ್ತಂದ್ರೆ 12:30 1 ಗಂಟೆ ತನಕ ಅಡುಗೆನೇ ಮಾಡ್ಕೊತ ಕೂಡ್ತಿದ್ದೀರಿ. ಅವರು ಡ್ಯೂಟಿಗೆ ಹೋಗಬೇಕು ಅಂದಾಗ ನೈವೇದ್ಯ ಎಲ್ಲ ಮಾಡಿ ಹೋಗ್ತಾರ ಅಂಥೇಳಿ ನಾನು ಫಾಸ್ಟಾಗಿ ಮಾಡ್ಲಿಕ್ಕತ್ತೀನಿ. ಯಾವುದೇ ಟಿಫನ್ನು ಏನೂ ಮಾಡಿಲ್ಲ. ಮತ್ತು ಇವತ್ತೇನದ ಶಿವಮುಷ್ಟಿ ಪೂಜಾ, ಹೀಗಾಗಿ ಅದನ್ನೂ ಸತ್ಯಕ್ಕೆ ನಾವು 6:15 ಅಂದ್ರೆ ಇವತ್ತೆಲ್ಲ ಪೂಜಾ ಎಲ್ಲ ಮುಗ್ದಿತ್ತು ರೀ. ನಮ್ಮದು ಅಡುಗೆ ಸ್ಟಾರ್ಟ್ ಮಾಡಿದ್ದೆ ನಾನು. ಶಿವಮುಷ್ಟಿ ಪೂಜಾ ಇವತ್ತು ಮೊದಲನೇ ಸೋಮವಾರ. ಅಕ್ಕಿ ಮತ್ತು ಅದನ್ನು ಪ್ರಶ್ನೆ ಕೇಳಿದ್ರಿ. ನಾವು ಊಟ ಏನದ ಮಧ್ಯಾಹ್ನ ಮಾಡಿ ಸಾಯಂಕಾಲ ಟಿಫನ್ ಮಾಡಿದ್ರೆ ನಡೀತದೇನೋ ಅಂತ. ಮುಂಜಾನೆ ಪೂಜೆ ಮಾಡಿದ್ರಿ ಅಂದ್ರೆ ಹಂಗೆ ಮಾಡಿದ್ರು ನಡೀತದೆ. ಹೆಚ್ಚಾಗಿ ಮುಂಜಾನೆನೇ ಪೂಜೆ ಮಾಡಿರ್ತೀನಿ ನಾ ಅಂತೂ. ಸಾಯಂಕಾಲ ಪೂಜೆ ಮಾಡಿದ್ರು ನಡೀತದೆ. ಸಾಯಂಕಾಲದವರೆಗೆ ಉಪವಾಸ ಇದ್ದು ಅವಲಕ್ಕಿ ಇಂಥವೆಲ್ಲ ತಿನ್ಲಿಕ್ಕೆ ಬರ್ತದೆ. ಮತ್ತು ಸೋಮವಾರ ಮಾಡ್ತೀವಲ್ರಿ, ಆ ಟೈಪು ಕಟ್ಟು ಉಪವಾಸ ಇದೇನು ಇರಂಗಿಲ್ಲ. ಚಹಾ ಕುಡಿಬೋದು, ನೀರು ಕುಡಿಬೋದು, ಆದರೆ ಹೊರಗಿಂದು ತಿನ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ ರೀ. ಮನೆಯೊಳಗಿಂದೇ ನೀರು ಟಿಫಿನ್ನು ಮಾಡ್ಬೋದು. ಈಗೇನದ ಕುದಿಸಿದ ಕಡಬು ಮಾಡ್ಲಿಕತ್ತೀನಿ. ಖರೆ ಕುದಿಸಿದ ಕಡಬು ರೀ ಬಿಸಿವಿದ್ದಾಗ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ, ಅಷ್ಟು ರುಚಿ ಹತ್ತಾವ. ನಮ್ಮನೆಯೊಳಗೆ ಎಲ್ರಿಗೂ ಇಷ್ಟ ಕುದಿಸಿದ ಕಡಬು. ಬಟ್ ನಾವು ಮಾತ್ರ ಊಟ ಸಾಯಂಕಾಲನೇ ಮಾಡ್ತೀವಿ. ನಮ್ಮ ಮನೆಯವ್ರಿಗೆ ಈಗೆಲ್ಲ ಅವರು ಉಪವಾಸ ಮಾಡಂಗಿಲ್ಲ. ಅಧಿಕ ಮಾಸನಾಗ ಏನು ಮಾಡಿರ್ತಾರೆ ಅಷ್ಟೇ, ಗುರುವಾರ ಉಪವಾಸ ಮಾಡಿರ್ತಾರೆ. ಅಂದರೆ ಒಪ್ಪತ್ತು ಅಂತ ಹೇಳಿ ಒಂದೇ ಟೈಮ್ ಊಟ, 1 ಟೈಮ್ ಟಿಫಿನ್, ಈ ಟೈಪ್. ಈ ಕಡೆ ನಮ್ಮ ಕಡೆ ಎಲ್ಲ ನಾವು ಒಪ್ಪತ್ತು ಅಂತ ಹೇಳಿ ಕರಿತೀವಿ. ನೋಡ್ರಿ ಸುರುಳಿ ಕಡಬು ಮಾಡ್ಲಿಕತ್ತೀನಿ. ಅಂದ್ರೆ ಸುರುಳಿ ಹಾಕಿ ನಾವು ಕಡಬು ಮಾಡಿದ್ರೇನೋ ಮರಳಿ ಹಬ್ಬಗಳು ಬರ್ತಾವೆ, ಒಳ್ಳೆಯ ಕಾರ್ಯಕ್ರಮಗಳು ನಡೀತಾವ ಅಂಥೇಳಿ ಎಲ್ಲ ನಂಬಿಕೆಗಳು ಎಲ್ಲೋ ಒಂದು ಕಡೆ ಭಾಳ ಕರೆಕ್ಟೇ ಅಂತ ಅನ್ನಿಸ್ತಾವ. ಈಗ ಚಟ್ನಿ ಮಾಡ್ಕೋಬೇಕು ಅಂತ ಕಡ್ಲಿಬೇಳೆ ನೆನೆ ಇಟ್ಟಿದ್ನಲ್ರಿ, ಅದರೊಳಗೆ ಒಂದು 2-3 ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿ ಮಾಡಿ ತಿರುಗಿಸ್ಬಿಡ್ತೀನಿ. ಮತ್ತು ಒಗ್ಗರಣೆ ಅಂತೂ ಹೋಲ್ಸೇಲ್ ಒಗ್ಗರಣೆ ಮೊದಲೇ ಹೇಳಿದ್ದೆ ನಿಮಗೆ. ಒಂದು 7-8 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಎಲ್ಲ ಹಾಕಿ ಮೆಣಸಿನ್ಕಾಯಿನೂ ಕರಿಬೇವನು 2 ಹಾಕೀನಿ. ಹಾಕಿ ಒಗ್ಗರಣೆ ಚಟ್ನಿಗೆ ಒಂದಿಷ್ಟು, ಸಾರಿಗೆ ಒಂದಿಷ್ಟು, ಉಳಿದ ಒಗ್ಗರಣೆ ಹಂಗೆ ಇಡ್ತೀನಿ. ಅದರೊಳಗೆ ಒಂದಿಷ್ಟು ಶೇಂಗಾ ಹಾಕಿಬಿಡ್ತೀನಿ. ಮತ್ತು ಹೂರ್ಣಕ್ಕೆ ಹಾಕೀನಿ ಅಂದಮೇಲೆ ಹೂರ್ಣದ ಆರತಿ. ನಮ್ಮ ಮನೆಯೊಳಗಂತೂ ಹೂರ್ಣದ ಆರತಿ ಈಗ ಈ ಹಬ್ಬದೊಳಗೆ ಎಲ್ಲರ ಮನೆಯೊಳಗೂ ಹಂಗೆ ಅಂತ ಅನ್ಕೋತೀನಿ. ಈಗ 5 ಹೂರ್ಣದ ಆರತಿ ರೆಡಿ ಮಾಡ್ಕೊಂಡೀನಿ. ಮೊನ್ನೆ ಒಬ್ರು ಕೇಳಲಿಕ್ಕತ್ತಿದ್ರಿ ರಾಘವೇಂದ್ರ ಅವರಿಗೆ ಹೂರ್ಣದ ಆರತಿ ಮಾಡ್ಲಿಕ್ಕೆ ಬರ್ತದೇನು ಅಂತ. ಈ ಹೂರ್ಣದ ಆರತಿ ಕುಲದೇವರಿಗೆ ಮತ್ತು ಎಲ್ಲ ದೇವತೆಗಳಿಗೂ ಬರ್ತದೆ. ಯತಿಗಳಿಗೇನು ಮಾಡಿದ್ದು ನಾನು ಕೇಳಿಲ್ಲ. ಹಾಗಾಗಿ ನಾನು ಅದನ್ನೇ ಉತ್ತರ ಹೇಳಿದ್ದೆ ನಿಮಗೆ. ನೋಡ್ರಿ ಈಗ ಬಿಸಿ ಬಿಸಿ ಕುದಿಸಿದ ಕಡುಬು ರೆಡಿ ಆದು ನೋಡ್ರಿ. ಕೈಲೇನೆ ತೆಗೆದು ಬಿಡ್ತೀನಿ. ಸ್ಪೂನ್ಲಿ ಅಂತಂದ್ರೆ ಅವು ಕರೆಕ್ಟಾಗಿ ಆಗವಲ್ಲು ತೆಗಿಲಿಕ್ಕೆ. ಇಷ್ಟೆಲ್ಲ ಆದಮೇಲೆ ನೈವೇದ್ಯ ಆರತಿ ಮುಗೀತು ನೋಡ್ರಿ. ನಿಮ್ಮ ಮನೆ ಹಬ್ಬ ಎಲ್ಲಿಗೆ ಬಂತು, ಏನೇನು ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮಂಗಳಂ ಪದಕವನ್ನಿಟ್ಟು ವೃಕ್ಷ ಸ್ಥಳದಲ್ಲಿ ಕುಳಿತಿಹಳೆ, ನೆಂಚಿನ ಮೂಗುತಿ ಮಿಗಿಲಾದ ಸ್ವಚ್ಛದ ಭುಜಗಳ ಮಿಡಿಯುತ್ತ ಸದಾ ಮರ್ದನ ಮಾಡುವಳೆ. ಜಯ ಮಂಗಳಂ ಚಿನ್ನದ ಕುಂಡಲ ಕಣ್ಣಿನಡ ವಾನಿಹಳೆ, ಎಣಿಕೆ ಇಲ್ಲದೆ ಮಾಣಿಕ ಸರಗಳ ಮಂಗಳಂ ಜಯ ಮಂಗಳಂ. ಮಂಗಳವನದ ಶಂಕರಿಗೆ, ಮಂಗಳ ಶಾಕಾಂಬರಿಗೆ, ಮಂಗಳಂ ಜಯ ಮಂಗಳಂ. ಇಷ್ಟೆಲ್ಲ ಆದಮೇಲೆ ಒಳಕಲ್ ತೊಳೆದಿಟ್ಬಿಡ್ತೀನಿ ರೀ. ಇಲ್ಲಾಂದ್ರೆ ಬಿಟ್ವಿ ಅಂದ್ರೆ ಹಂಗೆ ಹಿಂದೆ ಉಳಿದ್ಬಿಡ್ತಾವೆ. ಇವು ಕೆಲವೊಂದು ಕೆಲಸಗಳು ಒಳಕಲ್ ತೊಳೆಯೋದು ಮತ್ತು ಬರ್ಷನ್ ಕಟ್ಟಿ ತೊಳ್ಕೊಳ್ಳೋದು ಆಗಿಂದಾಗ ಮಾಡಿದ್ವಿ ಅಂತಂದ್ರೆ ಚಲೋ. ಇಲ್ಲ ಅಂದ್ರೆ ಮತ್ತೊಂದು 2-3 ತಾಸು ಹಂಗೆ ಮುಂದೆ ಹೊಂಟು ಬಿಡ್ತಾವೆ. ಯಾಕಂದ್ರೆ ಬೇಸರಿಕೆ ಆಗಿಬಿಡ್ತದೆ. ಆ ಬೇಸರಿಕೆ ಆಗೋಕ್ಕಿಂತ ಮೊದಲು ಇವನ್ ತೊಳೆದು ಇಟ್ಕೊಂಡ್ಬಿಡ್ತೀನಿ ನೋಡ್ರಿ. ಯಾಕಂದ್ರೆ ನಾವು ಭಾಳ ಬೇಸರ್ಕೋತೀವಿ ರೀ. ಸೂಟಿ ಇತ್ತು ಅಂತಂದ್ರೆ ಟಿ ವಿ ನೋಡ್ಕೊತ ಕೂಡೋದು, ಮತ್ತೆಲ್ಲರೂ ಕೂಡಿ ಮಾತಾಡ್ಕೊತ ಕೂಡೋದು, ಈ ಥರ ಟೈಮ್ ಪಾಸ್ ಮಾಡ್ತೀವಿ.
ಕೆಲಸ ಮಾಡಲಿಕ್ಕೆ ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಹಿಂದೆ ಹಾಕಿಬಿಡ್ತೀವಿ. ಅದ್ರ ಸಲುವಾಗಿ ಇವನ್ ಪಟ ಪಟ ಮುಗಿಸ್ಕೊಂಡು ಬಿಡೋದು ನೋಡ್ರಿ. ಮತ್ತು ಹಿತ್ತಾಳಿ ಪಾತ್ರೆಯೊಳಗೆ ಏನು ಅಡುಗೆ ಮಾಡಿರ್ತೀನಲ್ಲ ಅವೆಲ್ಲನೂ ಸ್ಟೀಲಿಂದ ತೆಗೆದು ಇಟ್ಬಿಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅದಕ್ಕಿಂತ ಮೊದಲು ಇಲ್ಲೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಇದು ನೋಡ್ರಿ, ಯಾಲಕ್ಕಿ ಕುಟ್ಕೊಳಿಕತ್ತೀನಿ. ನಿನ್ನೆ ನಾವು ತುಪ್ಪ ಏನು ತೊಗೋತೀವಲ್ಲ ಕಗ್ಗೋಡ್ದೊಳಗೆ, ಅವರು ಇದು ಗಿಣ್ಣದ ಹಾಲು ಕಳಿಸಿದ್ರು, ಜವಾರಿ ಆಕಳದ್ದು. ಹಾಗಾಗಿ ಅವೊಂದಿಷ್ಟು ಇಡಬೇಕು ಅಂತ ತಿಳ್ಕೊಂಡು ಅದರೊಳಗೆ ಗಸಗಸಿ, ಯಾಲಕ್ಕಿ ಮತ್ತು ಒಣ ಕೊಬ್ಬರಿ, ಕಸಕಸಿ ಇವೆಲ್ಲ ಹಾಕಿ ಬೆಲ್ಲ ಹಾಕಿ ಗಿಣ್ಣದ ಹಾಲು ಗಿಣ್ಣ ಮಾಡಲಿಕ್ಕೆ ಇಡ್ಲಿಕ್ಕತ್ತೀನಿ. ಬಟ್ ಇವು ಒಡಿ ಬರ್ತಾವಿಲ್ಲ ಗೊತ್ತಿಲ್ಲ. ಬಂದು ಅಂದ್ರೆ ನಾಳಿನ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ. ಬರಲಿಲ್ಲ ಅಂದ್ರೆ ಹಂಗೆ ನಾವು ಹಾಕ್ಕೊಂಡು ಅವು ಟೇಸ್ಟ್ ಹತ್ತವ ತಿಂದಿರ್ತೀವಿ. ಇಷ್ಟು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂಚೂರು ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.